ಮಾಜಿ ಸಚಿವನಿಗೆ ಫೇಸ್ಬುಕ್ ಗೆಳತಿಯ ಈಗ ಗೋಳಾಗಿ ಬಿಟ್ಟಿದ್ದಾಳೆ. ಪೊಲೀಸರ ವಿಚಾರಣೆಯಲ್ಲಿ ಹೊರಬಿತ್ತು ರಸಭರಿತ ಸಂಗತಿಗಳು. ಮಾಜಿ ಸಚಿವನಿಗೂ ಖತರ್ನಾಕ್ ಗೆಳತಿಗೂ ಏನು ಸಂಬಂಧ? ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಮಾಜಿ ಸಚಿವ ವರ್ತೂರು ಪ್ರಕಾಶ್ಗೆ ಈಗ ಫೇಸ್ಬುಕ್ ಗೆಳತಿನೇ ದೊಡ್ಡ ಗೋಳನ್ನ ತಂದಿಟ್ಬಿಟ್ಟಿದ್ದಾಳೆ. ಹೌದು, ಬರೋಬ್ಬರಿ 2.5 ಕೋಟಿ ರೂಪಾಯಿ ಪಂಗನಾಮ ಹಾಕಿರುವಂತ ಪ್ರಕರಣದಲ್ಲಿ ಮಾಜಿ ಸಚಿವ ಈಗ ತಗಲಾಕೊಂಡ್ಬಿಟ್ಟಿದ್ದಾರೆ. ಆದರೆ ಫೇಸ್ಬುಕ್ ಗೆಳತಿ ಶ್ವೇತಾಗೂ ಮಾಜಿ ಸಚಿವನಿಗೂ ಹೇಗೆ ಸಂಬಂಧ? ಅಷ್ಟೇ ಅಲ್ಲ, ಈಗ ಪೊಲೀಸರ ವಿಚಾರಣೆ ಹೊತ್ತಲ್ಲಿ ಹೊರ ಬರ್ತಾ ಇದೆ ನೋಡಿ ಒಂದೊಂದೇ ರಸಭರಿತವಾಗಿರುವಂತಹ ಸ್ಫೋಟಕ ವಿಚಾರಗಳು. ಹಾಗಾದ್ರೆ ಏನಿದು ಪ್ರಕರಣ ಅಂತೀರಾ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಚಿನ್ನದ ವ್ಯಾಪಾರಿಗೆ 2.5 ಕೋಟಿ ರೂಪಾಯಿ ವಂಚನೆ ಪ್ರಕರಣದಲ್ಲಿ ಈಗಾಗಲೇ ಶ್ವೇತಾ ಗೌಡ ಬಂಧನವಾಗಿದ್ದಾರೆ. ಇದೀಗ ಮಾಜಿ ಸಚಿವ ವರ್ತೂರು ಪ್ರಕಾಶ್ಗೆ ಸಂಕಷ್ಟ ಎದುರಾಗಿಬಿಟ್ಟಿದೆ. ಪ್ರಕರಣದಲ್ಲಿ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದು ಈ ಹೊತ್ತಿನಲ್ಲಿ ಅನೇಕ ಸ್ಫೋಟಕ ಮಾಹಿತಿಗಳು ಬಹಿರಂಗವಾಗಿದೆ. ಶ್ವೇತಾ ಗೌಡ ಹಾಗೂ ವರ್ತೂರು ಪ್ರಕಾಶ್ಗೆ ನಿಕಟ ನಂಟಿರೋದು ಈಗ ಪತ್ತೆಯಾಗಿದೆ. ಇಬ್ಬರು ಹಲವು ಬಾರಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬಂದಿದ್ದಾರೆ. ಅಚ್ಚರಿ ಅಂದ್ರೆ ವರ್ತೂರು ಪ್ರಕಾಶ್ ಶ್ವೇತಾ ಗೌಡ ಜೊತೆಗೆ ಎಂಗೇಜ್ಮೆಂಟ್ ಅನ್ನ ಮಾಡಿಕೊಳ್ಳಲು ಸಿದ್ಧತೆಯನ್ನ ನಡೆಸಿದ್ದಾರೆ ಅನ್ನೋ ವಿಚಾರ ಈಗ ಹೊರಬಂದು ಬಿಟ್ಟಿದೆ. ತಿರುಪತಿಯಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಳ್ಳಲು ಟಿಕೆಟ್ ಸಹ ಬುಕ್ ಮಾಡಿರುವುದಾಗಿ ಈಗ ಬಹಿರಂಗವಾಗಿಬಿಟ್ಟಿದೆ. ಇದಕ್ಕೆ ಪೂರಕವಾಗಿ ಶ್ವೇತಾ ಮೊಬೈಲ್ನಲ್ಲಿ ಹಲವು ಫೋಟೋ ಸಾಕ್ಷಿಗಳು ಸಿಕ್ಕಿವೆ. 3 ಚಿನ್ನದ ಅಂಗಡಿ ಮಾಲೀಕರ ಜ್ಯುವೆಲರಿ ಶಾಪ್ಗೆ ಶ್ವೇತಾ ಜೊತೆ ವರ್ತೂರು ಪ್ರಕಾಶ್ ಹೋಗಿರೋದಕ್ಕೆ ಸಾಕ್ಷಿ ಕೂಡ ಸಿಕ್ಕಿದೆ. ಅಲ್ಲದೆ ವರ್ತೂರು ಪ್ರಕಾಶ್ ಎಂಗೇಜ್ಮೆಂಟ್ ವೇಳೆ ಹಾಕಬೇಕಾಗಿದ್ದ ಉಂಗುರದ ಫೋಟೋವನ್ನ ಶ್ವೇತಾಗೆ ಕಳುಹಿಸಿರುವುದು ಈಗ ಪತ್ತೆಯಾಗಿಬಿಟ್ಟಿದೆ. ಸದ್ಯ ಮಾಜಿ ಸಚಿವನಿಗೆ ಫೇಸ್ಬುಕ್ ಗೆಳತಿನೇ ಸಂಕಷ್ಟವನ್ನ ತಂದು ಬಿಟ್ಟಿದ್ದಾರೆ. ಕುತೂಹಲಕಾರಿ ಅಂಶ ತನಿಖೆಯಲ್ಲಿ ಹೊರಬಂದಿದೆ ನೋಡಿ. ತನ್ನ ಮೊಬೈಲ್ನಲ್ಲಿ ವರ್ತೂರು ಪ್ರಕಾಶ್ ಅವರ ಹೆಸರನ್ನ ಗುಲಾಬ್ ಜಾಮೂನ್ ಅಂತ, ಇನ್ನು ಕೋಲಾರ ಜಿಲ್ಲೆಯ ಬಿಜೆಪಿ ಮುಖಂಡರೊಬ್ಬರ ಹೆಸರನ್ನ ಮೈಸೂರು ಪಾಕ್, ಮತ್ತೊಬ್ಬ ಮುಖಂಡರನ್ನ ರಸಗುಲ್ಲಾ ಅಂತ ಶ್ವೇತಾ ಗೌಡ ಸೇವ್ ಮಾಡಿಕೊಂಡಿರೋದು ಈಗ ಬೆಳಕಿಗೆ ಬಂದ್ಬಿಟ್ಟಿದೆ. ಗೆಳತಿಯ ವಂಚನೆಯ ಕೃತ್ಯ ತಮ್ಮ ಕೊರಳಿಗೆ ಸುತ್ತುಕೊಳ್ಳುತ್ತಿದ್ದಂತೆ ಎಚ್ಚೆತ್ತುಕೊಂಡಿರುವ ವರ್ತೂರು ಪ್ರಕಾಶ್ ಈಗ ತಮ್ಮ ಪುತ್ರನಿಗೆ ಶ್ವೇತಾ ಗೌಡ ಕೊಡಿಸಿದ್ದ ಬಟ್ಟೆಯ ಹಣವನ್ನ ಪೊಲೀಸರಿಗೆ ಮರಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಸ್ನೇಹಿತೆ ಶ್ವೇತಾರನ್ನ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಮದುವೆಯಾಗೋದಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನೋ ಸಂಗತಿ ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಆರೋಪಿ ಶ್ವೇತಾಳ ವಾಟ್ಸಪ್ ಚಾಟಿಂಗ್ ಹಿಸ್ಟ್ರಿಯಲ್ಲಿ ನಿಶ್ಚಿತಾರ್ಥದ ವಿಚಾರ ಪತ್ತೆಯಾಗಿದೆ. ಇನ್ನು ತಿರುಪತಿಗೆ ತೆರಳಲು ವಿಮಾನದ ಟಿಕೆಟ್ಗಳು ಕೂಡ ಬುಕ್ ಆಗಿದ್ವಂತೆ. ಆದರೆ ಕೊನೆಯ ಕ್ಷಣದಲ್ಲಿ ಗೆಳತಿಯ ಜೊತೆ ವರ್ತೂರು ಪ್ರಕಾಶ್ ಅವರ 2ನೆಯ ಮದುವೆ ಸಿದ್ಧತೆ ಸ್ಥಗಿತವಾಗಿರೋದು ತಿಳಿದು ಬರ್ತಿದೆ. ಸದ್ಯ ವರ್ತೂರು ಪ್ರಕಾಶ್ ಮತ್ತು ಶ್ವೇತಾ ಗೌಡಳ ನಡುವಿನ ಸ್ನೇಹ ಸಂಬಂಧದ ಶೋಧನೆಗೆ ಪೊಲೀಸರು ಮುಂದಾಗಿದ್ದು ಈಗ ಆರೋಪಿಯ ಮೊಬೈಲ್ ಅನ್ನ ಜಪ್ತಿ ಮಾಡಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಿದ್ದಾರೆ. ಈ ಮೊಬೈಲ್ನಲ್ಲಿ ಮತ್ತಷ್ಟು ರೋಚಕ ಸಂಗತಿಗಳು ಬಯಲಾಗಲು ಸಾಧ್ಯ ಇದೆ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಗುಲಾಬ್ ಜಾಮೂನು ಮೈಸೂರು ಪಾಕಿನ ವಿಚಾರ ಈಗ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿದೆ. ಅಷ್ಟಕ್ಕೂ ಮಾಜಿ ಸಚಿವ ಆಕೆಯ ಗೆಳತನ ಮಾಡಿರೋದೇ ಹನಿ ಟ್ರ್ಯಾಪ್ಗ? ಈ ರೀತಿಯಾದಂಥ ಪ್ರಶ್ನೆಗಳು ಈಗ ಉದ್ಭವ ಆಗಿದೆ. ಜೊತೆಯಲ್ಲಿ ಪೊಲೀಸರ ವಿಚಾರಣೆ ಆಗ್ತಿದೆ. ವಿಚಾರಣೆ ಕೊನೆಯ ಹಂತದಲ್ಲಿ ಮತ್ತಷ್ಟು ವಿಚಾರಗಳು ಹೊರಬರುತ್ತೆ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. ಹಾಗಾಗಿ ಈ ಪ್ರಕರಣ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.